ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇತ್ತೀಚೆಗೆ ಈ ಒಂದು ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿಯೋದು, ವ್ಯಕ್ತಿಗಳ ಒಂದು ಚಾರಿತ್ರ್ಯ ವಧೆ ಮಾಡುವಂತಹ ಸಲುವಾಗಿ ಖಾಸಗಿ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಾರ ಮಾಡಿ ಬಿಡ್ತೇನೆ, ಅಥವಾ ಖಾಸಗಿ ಚಿತ್ರಗಳನ್ನು ಮಾಡಿಕೊಂಡು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಅದನ್ನ ಬಹಿರಂಗಪಡಿಸಿ ಬಿಡ್ತೇನೆ, ನಿನ್ನ ಮರ್ಯಾದೆಯನ್ನು ಹರಾಜು ಹಾಕಿ ಬಿಡ್ತೇನೆ ಅಂತ ಹೇಳಿ ಸಾಕಷ್ಟು ಬ್ಲಾಕ್ ಮೇಲ್ ಗಳನ್ನು ಮಾಡುವಂತಹ ಪ್ರವೃತ್ತಿಗಳು ಇತ್ತೀಚೆಗೆ ನಡೀತಾ ಇದೆ. ಸೊ ಆ ಒಂದು ಘಟನೆ ಮತ್ತು ಅವರ ಒಂದು ವೈಯಕ್ತಿಕ ಗೌಪ್ಯತೆಗೆ ಧಕ್ಕೆ ಉಂಟು ಮಾಡುವಂತಹ ಕ್ರಿಯೆಯನ್ನು ಮಾಡುವುದು ಅಪರಾಧ. ಇದನ್ನು ಮಾಡಿದ್ಯಾದಲ್ಲಿ ಹಾಗೂ BNS ಸೆಕ್ಷನ್ 77 ವಿವರಣೆ 2 ಪ್ರಕಾರ ಕೇಸುಗಳನ್ನು ದಾಖಲು ಮಾಡಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಎಂಬುವಂತಹ ಒಂದು ಖಡಕ್ ನಿರ್ದೇಶನವನ್ನು IGP ಆಗಿರ್ತಕ್ಕಂತಹ ಡಾಕ್ಟರ್ ಸಲೀಂ ರವರು ಮಾರ್ಗಸೂಚಿಯನ್ನು ಪೊಲೀಸ್ ಇಲಾಖೆಗೆ ನೀಡಿದ್ದಾರೆ. ಒಂದು, ಪೂರ್ವಾನುಮತಿ ಆಧಾರದಲ್ಲಿ FIR ದಾಖಲಿಸಲು ನಿರಾಕರಿಸಿರಬಾರದು ಅಂತ ಹೇಳಿಬಿಟ್ಟು ಯಾರಾದರೂ ಮಾಡಿದ್ದೇ ಆದಲ್ಲಿ ಅಥವಾ ಅದಕ್ಕೆ ಗುರಿಯಾಗಿದ್ದೇ ಆದಲ್ಲಿ, ವಿಕ್ಟಿಮ್ ಆಗಿದ್ದೇ ಆದಲ್ಲಿ ಅವರು ಕಂಪ್ಲೇಂಟನ್ನು ಕೊಡೋಕ್ಕೆ ಬಂದಾಗ ತೆಗೆದುಕೊಳ್ಳಬೇಕು, ಅದು ಶಿಕ್ಷಾರ್ಹ ಅಪರಾಧ ಎಂಬುವಂತೆ ಹೇಳಲಾಗಿದೆ. ಇನ್ನು ವ್ಯಕ್ತಿಯ ಖಾಸಗಿ ಅಂಗಗಳ ಫೋಟೋಗಳನ್ನು ತೆಗೆದುಕೊಳ್ಳೋದು, ವಿಡಿಯೋವನ್ನು ಸೆರೆ ಮಾಡಿಬಿಟ್ಟು ಅನುಮತಿ ಇಲ್ಲದೆ ಅವುಗಳನ್ನು ಸೆರೆ ಹಿಡಿಯೋದಾಗಿರ್ಬೋದು ಅಥವಾ ಪ್ರಸಾರ ಮಾಡೋದಾಗಿರ್ಬೋದು ಮಾಡಿದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಗೌಪ್ಯತೆಯನ್ನು ಉಲ್ಲಂಘಿಸಿದಂತಹ ಅಪರಾಧವಾಗುತ್ತೆ. ಅದನ್ನು ಮಾಡಕೂಡದು. ಇತ್ತೀಚೆಗೆ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಬಿಡೋದು, ಸಮ್ಮತಿಯಿಂದನೇ ಹೋಗೋದು, ಸರ್ವಿಸ್ ಕೊಡೋಕ್ಕೆ ಅಂತ ಹೋಗೋದು, ವಿಡಿಯೋಗಳನ್ನು ಮಾಡ್ಕೊಂಡು ಬಿಡೋದು, ತಿರುಗಿ ಮತ್ತು ಅವರ ಚಾರಿತ್ರ್ಯ ಹರಣ ಮಾಡ್ತೀನಿ ಅಂತ ಹೇಳಿ ಮಾಡ್ತಕ್ಕಂಥದ್ದು ಸಾಕಷ್ಟು ಆಗ್ತಾಯಿದೆ. ಈ ರೀತಿಯಾಗಿ ಯಾರಾದರೂ ಮಾಡಿದ್ದೇ ಆದಲ್ಲಿ ಫಸ್ಟು ಅವರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಬಹುದಾಗಿದೆ. ಬ್ಲ್ಯಾಕ್ ಮೇಲ್ ಆಗಿರಬಹುದು, ವ್ಯಕ್ತಿಯ ಗೌಪ್ಯತೆಯ ಉಲ್ಲಂಘನೆ ಮಾಡಿರೋದಾಗಿರಬಹುದು, ಈ ಎಲ್ಲ ಒಂದು ಕಾನೂನುಗಳನ್ನು ಬಳಸಿಕೊಂಡು ಅವರ ಮೇಲೆ ಕೇಸುಗಳನ್ನು ದಾಖಲು ಮಾಡಬಹುದು. ಯಾಕೆಂದರೆ ಈಗ ಮೊದಲು ಯಾರು ಕಂಪ್ಲೇಂಟನ್ನು ಕೊಡ್ತಾರೆ, ಯಾರು ಆ ಒಂದು ವೈಯಕ್ತಿಕ ಗೌಪ್ಯತೆಯನ್ನು ಗೌರವಿಸದೆ ಅದನ್ನು ದುರುಪಯೋಗಪಡಿಸಿಕೊಂಡು ನಂಬಿಕೆ ದ್ರೋಹ ಮಾಡಿ ಮೋಸ ಮಾಡಿ ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡ್ರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸುಗಳನ್ನು ದಾಖಲು ಮಾಡಿ ಮೊದಲು ಆ ಒಂದು ಪ್ರಚಾರ ಮಾಡಿದಂಥವರನ್ನು ಅಥವಾ ಬ್ಲ್ಯಾಕ್ ಮೇಲ್ ಮಾಡೋರ ವಿರುದ್ಧ ಕೇಸುಗಳನ್ನು ದಾಖಲು ಮಾಡಬಹುದಾಗಿದೆ. ಸೊ ಆದ್ದರಿಂದ ಈ ಒಂದು ಲೈಂಗಿಕ ಕ್ರಿಯೆ ಅಥವಾ ಲೈಂಗಿಕವಾಗಿ ಸ್ಪಷ್ಟ ವಿಷಯ ಹೊಂದಿರುವ ವಸ್ತುಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಪ್ರಕಟಿಸುವುದು ಅಥವಾ ಪ್ರಸಾರ ಮಾಡುವುದು ಕೂಡ ಅಪರಾಧ ಆಗಿದೆ. ಇನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಅಶ್ಲೀಲ ಅಥವಾ ಕಾಮ ಪ್ರಚೋದಕ ವಿಷಯಗಳನ್ನು ಪ್ರಕಟಿಸುವುದು ಕೂಡ ಅಪರಾಧ ಆಗುತ್ತೆ. ಪೂರ್ಣ ವಿವರಗಳನ್ನು ನೀವು ಬೇಕಾಗಿದ್ದೇ ಆದಲ್ಲಿ ಇದಕ್ಕೆ ಲೆಂತ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತೇನೆ, ನೀವು ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡಬಹುದಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.